ಗೈಸ್ ಇವಾಗ ಇರೋದು ನಾವು ಮುಳುಗಡೆ ಪ್ರದೇಶ ಅಂತ. ಇಲ್ಲಿ ಗೈಸ್ ಕೆಳದಿ ಕರಿದೆಲ್ಲ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ಮತ್ತು ಜಾಸ್ತಿ ವೀಡಿಯೋ ಮಾಡಲಿಕ್ಕೆಲ್ಲ ಇಲ್ಲ, ಅದಕ್ಕೋಸ್ಕರ ಸಣ್ಣ ಕ್ಲಿಪ್ ಹಾಕ್ತೀನಿ. ವ್ಯೂ ನೋಡಿ ಗಾಯ್ಸ್, ಓಹೋ ಹೋ ಹೋ ಹೋ, ಸಖತ್ ವ್ಯೂ ಗಾಯ್ಸ್, ಚಿಲ್ ವ್ಯೂ. ವ್ಯೂ ನೋಡಿ ಹಾಂ, ಇಲ್ಲಿ ಸ್ಟ್ಯಾಂಡ್. ಸಕ್ಕದಿತ್ತಲ್ಲ ಮಾರ ವ್ಯೂ. ಬಾ ನನ್ನ ಮಗನೇ, ನನ್ನ ಮಾತಾಡಲು ತೋರಿಸ್ಕೊಡ್ತೀನಿ ತಗೋ. ನೀನು ನಾಳೆ ತಗೋ ಬಾ. ನಿನ್ನ ಏನು ಏಯ್ ಲೋ ಅಂಗಲ್ಲು ಹೊಡ್ಕ ಸರ್, ಟಾಪ್ ಅಂಗಲ್ ಹೋಗ್ಲಾ? ಗಾಯ್ಸ್ ವ್ಯೂ ಮಾತ್ರ ಸಖತ್ತಾಗಿದೆ ಬ್ರಿಡ್ಜ್ದು. ಇದಾದ್ಮೇಲೆ ಜೋಗ ಫಾಲ್ಸು ಸಣ್ಣಕಿರುವಾಗ ಬಂದಿದ್ದು ನಾನು ಒಂದ್ಸಲಿ ಕಾಲೇಜಿಂದ. ಇದು 2ನೇ ಸಲ, ಐ ಥಿಂಕ್ ಇದು 2ನೇ ಸಲ ನಾನು ಬರ್ತಾ ಇರೋದು. ಟರ್ನ್ ಮಾತ್ರ ಸಖತ್ತಾಗಿದೆ ಮನ್ಸ್ಲಿಕ್ಕೆ. ಬಟ್ ಅವಾಗ ಒಂದ್ಸರಿ ಮನ್ಸ್ಲಿಕ್ಕೆ ಹೋಗಿ ರೋಡ್ಗಿಂತ ಯಾರಿಗೂ ಹೋಗ್ತಾ ಇದ್ವಿ ಜಸ್ಟ್, ಯಾಕಂದರೆ ಟರ್ನಲ್ಲಿ ಫುಲ್ಲು ಈ ಜಲ್ಲಿ ರಾಶಿ ಇದ್ದಿತ್ತು. ನಾರ್ಮಲ್ ಈ ಥರ ಇದ್ದರೆ ಒಳ್ಳೆ ಆಗುತ್ತೆ, ಜಾಸ್ತಿ ಡೀಪ್ ಇದ್ದಾಗ ಟರ್ನ್ ಮಾಡಲಿಕ್ಕೆ ಹೆದರಿಕೆ ಆಗುತ್ತೆ. ನೀಗಾಡ್ಸಲ್ಲ ಇದ್ರೆ ಹೆದರಿಕೆ ಅಂತಿಲ್ಲ, ಬಿದ್ದರೂ ಅಡ್ಡಿಲ್ಲ, ಗಾಡಿಗೆಲ್ಲ ಸ್ವಲ್ಪ ಟೆಂಟ್ ಪ್ರೂಫ್ ಎಲ್ಲ ಇದ್ರೆ. ಇಲ್ಲಾಂದ್ರೆ ಹೆದರಿಕೆ ಆಗುತ್ತಾ ಎಪ್ಪೆ, ಸೊಡ್ಡಡಿ ಬಿದ್ದು ಕೈ ಕಾಲೆಲ್ಲ ಗೆರ್ಚಿ ಯಾರಿಗೆ ಬೇಕಾದ. ಮತ್ತಿನ ಕಡೆ ಮನೆ ಗಾಡಿ ಮುಟ್ಟಕ್ಕೆ ಬಿಡುದಿಲ್ಲ, ಗಲಾಟಿ ಎಫ್ಸಿ ಬಿಡಿದ್ರು. ಜೋಗ ವ್ಯೂ ಒಳ್ಳೆಯದೆ, ಬಟ್ ಮಳೆಗಾಲದಲ್ಲಿರೋ ಆ ವ್ಯೂ ಇವಾಗ ಸಿಗೋದಿಲ್ಲ, ಯಾಕಂದ್ರೆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಮಳೆಗಾಲದಲ್ಲಾದರೂ ಒಳ್ಳೆ ನೀರು ಉಂಟು. ನಮಗೇನು ಅಷ್ಟು ಹೇಳುವಷ್ಟಂತ ಪ್ಲೇಸ್ ಸಿಕ್ಕಿಲ್ಲ, ಕೆಳದಿ ಮತ್ತು ಇಕ್ಕೇರಿ ಅಷ್ಟೆಲ್ಲ ಹೋಗಿದ್ದು, ಮತ್ತೇನು ಜಾಸ್ತಿ ಪ್ಲೇಸು ಇಲ್ಲ ಈ ಕಡೆ ಬಂದರೆ. ಪೆಟ್ರೋಲು ನೋಡಿ 900 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ ಟೋಟಲ್ ಇವತ್ತು. ಇನ್ನು ಹಾಕಬೇಕಾಗುತ್ತೋ ಏನಂತ ಗೊತ್ತಿಲ್ಲ. ಇವಾಗಲೇ 164 ಕಿಲೋಮೀಟ್ರ್ ಆಗಿದೆ ನಾನು ಅಲ್ಲಿಂದ ಇಲ್ಲಿಗೆ ಬರುವಾಗ. ಇನ್ನೆಷ್ಟು ಮೈಲೇಜ್ ಕೊಡುತ್ತಂತನೂ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಮೈಲೇಜ್ ಚೆಕ್ ಮಾಡ್ತೀನಿ ಆಯಿತಾ, ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದಾರೆ, ಫ್ರೆಂಡ್ಸ್ ಎಲ್ಲ ಕೇಳೋದು ಮೈಲೇಜ್, ಯಾಕಂದರೆ ಎಷ್ಟು ಮೈಲೇಜ್ ಕೊಡುತ್ತಂತಾನೆ ನಂಗೆ ಗೊತ್ತಿಲ್ಲ. ಒಟ್ಟು ಒಂದು 35 ಕೊಡುತ್ತೆ ಅಂದ್ಕೊಂಡಿದ್ದು, 35-40. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಂದ್ಸಲಿ ಚೆಕ್ ಮಾಡೇ ಬಿಡೋದು ಎಷ್ಟು ಕೊಡುತ್ತಂತ. ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟಲ್ಲ ಮಾರ, ನೋಡೋ ಬದುಕಲ್ಲ, ಧೂಳುಮಯ. ಎಲ್ಲಾಕೋ ಗಾಡಿ ಅಲ್ಲಿ ಗಾಡಿ ಒಂದು ಎಂಟ್ರಿಗೆ ಒಬ್ಬರಿಗೆ 30, ಇಬ್ಬರಿಗೆ 60 ಆಯಿತು.
ಎಲ್ಲಿ ಗಾಡಿ ಇಡುವುದು? ನೋಡಿ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಇನ್ನು 1 ಇಯರ್ ಹಿಂಗೆ ಬಿಟ್ಟು ಬಂದರೆ ಮಾತ್ರ ಸ್ಟಾಪ್ ಇದೆ ಮಾತ್ರ ಜೋಗ. ಇವಾಗ ಏನಿಲ್ಲ, ಎಲ್ಲ ಕಿತ್ತು ಹೈಡಿ ನಾಚಾರ ಮಾಡಿ ಹಾಕಿರಿ, ಅಂಥದ್ದು ಇಲ್ಲ. ಇದು ಧೂಳು ಗುಂಡಿ ಕಾಂಬ ಅಂತದ್ದು ನಾವೀಗ, ಧೂಳು ಗುಂಡಿ ಟೀ ಹಾಕಿದೆ. ಭರ್ತಿ ಜನ ಗಾಯ್ಸ್. ಇವ ಎಲ್ಲಿಗೆ ಹೋದ ಮಾರ? ಎಲ್ಲಿಡು ಗಾಡಿ ಎಲ್ಲ ಹಾಕೋ. ಮುಂದೆ ಹಾಕೋ. ಹ್ಞೂ ಬಿಸಿಲು. ಇಲ್ಲ ಹಾಕುವ. ಬೇಡ ಬೇಡ. ನಿಂದದು ಐಫೋನ್ ತೆಗಿಯ ಬಿಟ್ಟಿ ಹಚ್ಚ ಒಡ ತೆಗಿ ಕೆಮ್ಕ. ಬೇಡ ನಿಂದು ಐಫೋನ್ ತೆಗಿ, ನಾ ತೆಗಂತೀವಿ. ತೆಗಿ ಕಾಂಬ ಐಫೋನ್ ಅನ್ಕಾವ. ಅವನ ಮೊಬೈಲ್ ಓದ್ತಾ ಕಣಗಾಯ್ತು. ಪ್ಲೇಸ ಬಟ್ ಹೌದಾ, ಮಳೆಗಾಲ ಮಾತ್ರ ಮಳೆಗಾಲದಂಗೆ ಅಲ್ಲೆಲ್ಲ ಫುಲ್ ಹಾರುತ್ತಲ್ಲ ಮಾರೆ. ಎಜುಕೇಷನ್ ಇದ್ದರೂ ನೋಡಿ ಗಾಯ್ಸ್ ಈ ಥರ ಆಗುತ್ತೆ. ಅಲ್ಲಿ ಬರ್ದಿದ್ದಾರೆ ಅಂತ ಹೋಗ್ತಾನೆ ಇರ್ಬೇಕು. ಅದ್ರ ಬದಲು ಯಾರತ್ತ ಕೇಳಿದ್ರೆ ಕರೆಕ್ಟ್ ರೂಟ್ ಹೇಳ್ತಾರೆ. ಆ ಗೂಗಲ್ ಮ್ಯಾಪ್ ಹೋದ್ರೆ ಸವಾಸ ಬೇಡ ಗುರು. ಇವತ್ತು ಆಲ್ಮೋಸ್ಟ್ ಒಂದು 20-30-40 ಕಿಲೋಮೀಟ್ರ್ ಸುಮ್ಮನೆ ವೇಸ್ಟ್ ಆಗ್ತಿರ್ಗಿದ್ದೆ.